ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವೀಡಿಯೋಸ್ನ ಯಾರ್ಯಾರು ಪೂರ್ತಿಯಾಗಿ ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಅವೈಲೇಬಲ್ ಇದೆ. ಸೊ ನೀವು ಮೆಂಬರ್ಶಿಪ್ನ ತಗೊಳ್ಳೋದ್ರಿಂದ ಇಂಪಾರ್ಟೆಂಟ್ ಕ್ವಶನ್ಸು, ಕನ್ಫರ್ಮ್ ಇರೋ ಕ್ವಶನ್ಸು, ಹಾಗೆ ನಿಮಗೆ PDF ಎಲ್ಲ ಸಿಗುತ್ತೆ. ನೀವು ಮೆಂಬರ್ಶಿಪ್ನ ತಗೊಂಡಾಗ ಮಾತ್ರ PDF ಎಲ್ಲ ಸಿಗೋದು. ಸೊ ಅದಕ್ಕೋಸ್ಕರನೇ ಮೆಂಬರ್ಶಿಪ್ನ ತಗೊಳ್ಳಿ. ಸೊ ಹಾಗಾದರೆ ಬನ್ನಿ ಇವತ್ತಿನ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತೀನಿ. ಅಂದರೆ ನೀವು ಒಂದು 75+ ಸೈನ್ಸಲ್ಲಿ ಸ್ಕೋರ್ ಮಾಡ್ಬೋದು. ಸೊ ಇದರಲ್ಲಿ ಎಲ್ಲನೂ ಕವರ್ ಆಗಿದೆ. ಸೊ ಇದರಲ್ಲಿ ತುಂಬ ಕ್ವಶನ್ಸನ್ನು ಸ್ಕಿಪ್ ಮಾಡಿದ್ದಾರೆ, ಅಂದರೆ ನಿಮಗೆ ಇಂಪಾರ್ಟೆಂಟ್ ಇರೋ ಕ್ವಶನ್ಸನ್ನು ಮಾತ್ರನೇ ಕೊಟ್ಟಿರೋದು. ಸೊ ಈ ಒಂದು ವಿಡಿಯೋ ನೋಡಿದರೆ ಸಾಕು. ಹಾಗೆ ನಮ್ಮ ಚಾನಲಲ್ಲಿ ಇಂಗ್ಲೀಷ್ ಮೀಡಿಯಮ್ದು ವೀಡಿಯೋಸು ಹಾಕಿದ್ದೀವಿ, ಅಂದರೆ ಸೈನ್ಸ್ ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೀವಿ. ಸ್ಕೋರಿಂಗ್ ಪ್ಯಾಕೇಜ್ ಇನ್ನೇನು ರೆಡಿ ಆಗ್ತಿದೆ. ಸೊ ಆದಷ್ಟು ಬೇಗ ಸ್ಕೋರಿಂಗ್ ಪ್ಯಾಕೇಜ್ನೂ ಸಹ ಬಿಡ್ತೀವಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ವಿಡಿಯೋ ರೀಚ್ ಆಗುತ್ತೆ, ಇಲ್ಲಾಂದರೆ ವಿಡಿಯೋ ಬರಲ್ಲ. ಸೊ ಅದಕ್ಕೋಸ್ಕರನೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ನಮ್ಮ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನೀವು ನೋಡ್ತಾ ಇದ್ದೀರಾ, ಚಿತ್ರಗಳು ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ಭೌತಶಾಸ್ತ್ರದ ಚಿತ್ರಗಳು 12 ಅಂಕಗಳಿಗೆ ನಿಗದಿಪಡಿಸಿದ ಚಿತ್ರಗಳ ಪಟ್ಟಿ ಅಂತ ಕೊಟ್ಟಿದ್ದಾರೆ. ಅಂದರೆ 12 ಮಾರ್ಕ್ಸ್ಗೆ ನಿಮಗೆ ಚಿತ್ರನೇ ಬರುತ್ತೆ. ಸೊ ಯಾವುದೇ ರೀತಿ ಬೇರೆ ಏನೂ ಬರಲ್ಲ. 12 ಮಾರ್ಕ್ಸ್ಗೆ ಟೋಟಲ್ 12 ಮಾರ್ಕ್ಸ್ಗೆ ಚಿತ್ರಗಳೇ ಇರುತ್ತೆ. ಅದಕ್ಕೋಸ್ಕರನೇ ನಿಮಗೆ ಸೈನ್ಸಲ್ಲಿ ಪಾಸ್ ಆಗೋಕ್ಕೆ ತುಂಬ ಈಸಿ ಆಗುತ್ತೆ. ಚಿತ್ರಗಳು ಕಲ್ತಿದ್ರೆ ಸಾಕು, ಆರಾಮಾಗಿ ಅರ್ಧ ಮಾರ್ಕ್ಸ್ ಬಂದಂಗೆ. ಇನ್ನು ಸ್ವಲ್ಪ ಪ್ರಯತ್ನಪಟ್ಟು ಕ್ವಶನ್ಸನ್ನು ಕಲಿತ್ರೆ ನೀವು 24ಗೆ ಪಾಸ್ ಆಗ್ಬೋದು. ಸೊ ನಿಮಗೆ ಈ ವರ್ಷ 24ಗೆ ಪಾಸ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರನೇ ಅದು ಒಂದು ನಿಮಗೆ ಗೊತ್ತಿರಲಿ ಅಂತ ಹೇಳಿರೋದು. ಸೊ ನೆಕ್ಸ್ಟ್ ನೋಡಿ, ಸರಳ ವಿದ್ಯುತ್ ಮಂಡಲ ಕೊಟ್ಟಿದ್ದಾರೆ, ಈಸಿಯಾಗಿರುವಂಥ ಚಿತ್ರ. ನೆಕ್ಸ್ಟು ಸರಣಿ ಕ್ರಮದಲ್ಲಿರುವ ರೋಧಕಗಳು, ಸಮಾಂತರವಾಗಿರುವ ರೋಧಕಗಳು, ಹಾಗೆ ಘಟಕಗಳು, ಚಿಹ್ನೆಗಳು. ಸೊ ವಿದ್ಯುತ್ ಕೋಶದ ಚಿಹ್ನೆ ಏನಂತ ಕೇಳ್ಬೋದು. ಸೊ ಇದನ್ನು 2 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆ. ಸೊ ಎಲ್ಲರೂ ನೋಡ್ಕೊಂಡಿರಿ. ಹಾಗೆ ಕೆಳಗಡೆ ಬಂದಂತೆ ಮಿಕ್ಕಿರೋದೆಲ್ಲ ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನಿಮ್ನ ದರ್ಪಣದ ಒಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲೂ ಅಷ್ಟೇ 2 ಮಾರ್ಕ್ಸ್ಗೆ ಈ ಒಂದು ಪ್ರಶ್ನೆ ಇರುತ್ತೆ, 2 ಮಾರ್ಕ್ಸ್ನ ತೆಗಿಬೋದು ನೀವು. ಹಾಗೆ ನೆಕ್ಸ್ಟು ಪಿನ ಮಸೂರದ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಸೊ ಇದು ನಿಮಗೆ 3 ಮಾರ್ಕ್ಸ್ಗೆ ಬರುವಂಥ ಚಿತ್ರ. ನೆಕ್ಸ್ಟ್ ನೋಡಿ, ರಸಾಯನಶಾಸ್ತ್ರದ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಸೊ ನೀರಿನ ವಿದ್ಯುತ್ ವಿಭಜನೆ ಆಗಿರ್ಬೋದು, ಆಮೇಲೆ ಸತು ಮತ್ತು ಸಲ್ಫ್ಯೂರಿಕ್ ಆಮ್ಲದ್ದಿರ್ಬೋದು. ನೋಡ್ತಾ ಇದ್ದೀರಾ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ, ಆಮೇಲೆ ಲೋಹದ ಮೇಲೆ ಅಭೆಯ ವರ್ತನೆ. ಸೊ ಇದೇ ರೀತಿ ಎಲ್ಲ ಚಿತ್ರಗಳಿದೆ. ನೆಕ್ಸ್ಟು ಜೀವಶಾಸ್ತ್ರದ ಚಿತ್ರಗಳು. ಸೊ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ, ಹಾಗೆ ಮಾನವನ ಮಿದುಳು, ಮಾನವನ ಹೃದಯ. ಸೊ ಈ ರೀತಿ ಎಲ್ಲ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಸೊ ಎಲ್ಲ ಚಿತ್ರಗಳನ್ನು ಕಲ್ತಿರಲೇಬೇಕು, ಆಗ ಮಾತ್ರ ನಿಮಗೆ 12 ಮಾರ್ಕ್ಸ್ ಬರುತ್ತೆ. ಸೊ ಯಾರ್ಯಾರು ಪಾಸ್ ಆಗ್ತೀನಿ ಅಂತಿದ್ದೀರಾ ಅವ್ರಿಗೆ ನಾನು ಇದೊಂದು ಸಜೆಷನ್ ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಸ್ಕೋರಿಂಗ್ ಇರೋರು ಈ ಒಂದು ಪೂರ್ತಿ PDF ಕಲೀಲೇಬೇಕು. ನಿಮಗೆ PDF ಬೇಕು ಅಂದರೆ ನೀವು ಮೆಂಬರ್ಶಿಪ್ಪನ್ನು ತಗೊಂಡಿರಲೇಬೇಕು. ಆ ಒಂದು ಕಾರಣಕ್ಕೆ ಮಾತ್ರ ನಾವು ಮೆಂಬರ್ಶಿಪ್ನ ತಗೊಳ್ಳಿ ಅಂತ ಹೇಳ್ತಾ ಇರೋದು. ಸೊ ನೆಕ್ಸ್ಟ್ ನೋಡಿ, ವಿದ್ಯುತ್ ಶಕ್ತಿ ಪಾಠದಿಂದ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅನ್ನೋದನ್ನು ಕೆಳಗಡೆ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ಭೌತಶಾಸ್ತ್ರದಿದೆಲ್ಲ. ಸೊ ಫಸ್ಟು ಭೌತಶಾಸ್ತ್ರ, ಆಮೇಲೆ ರಸಾಯನಶಾಸ್ತ್ರ, ಲಾಸ್ಟಲ್ಲಿ ಜೀವಶಾಸ್ತ್ರ, ಈ ರೀತಿ ಪಾರ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಎಲ್ಲನೂ ನೋಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೂ ಸಹ ಕಮೆಂಟ್ ಹಾಕಿ. ಯಾವುದಾದ್ರೂ ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲಲ್ಲೇ ಇರುತ್ತೆ. ಸೊ ಸೈನ್ಸ್ಗೆ ಸಂಬಂಧಪಟ್ಟ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಸ್ಕೋರಿಂಗ್ ಪ್ಯಾಕೇಜ್ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಇಂಗ್ಲೀಷ್ ಮೀಡಿಯಮ್ದಾಗಿರ್ಬೋದು. ನಿಮಗೆ ಕನ್ನಡ ಲಾಸ್ಟ್ ಎಕ್ಸಾಮ್ ಕನ್ನಡ ಇತ್ತು. ಸೊ ಆ ಲಾಸ್ಟ್ ಎಕ್ಸಾಮ್ದು ಸಹ ಕೀ ಆನ್ಸರ್ಸ್ ಎಲ್ಲ ಬಿಟ್ಟಿದ್ದೀವಿ. ನಮ್ಮ ಚಾನಲಲ್ಲಿ ಎಲ್ಲನೂ ಸಿಗುತ್ತೆ. ಸೊ ಅದಕ್ಕೋಸ್ಕರನೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಪಾಠ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಸೊ ನೋಡ್ತಾ ಇದ್ದೀರಾ, ಫಸ್ಟ್ ಕ್ವಶನ್ನು ಇದರಲ್ಲಿ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ನೋಡಿ, ಇಲ್ಲಿ ಕಾಂತೀಯ ಬಲರೇಖೆಗಳ ಲಕ್ಷಣಗಳು. ಸೊ ಇದನ್ನು ನೀವು ಕಲ್ತಿರಲೇಬೇಕು, ಬಿಕಾಸ್ ಇದು ತುಂಬ ಸಾರಿ ರಿಪೀಟ್ ಆಗಿದೆ, ಕಾಮನ್ ಆಗಿ ಕೇಳುವಂಥ ಪ್ರಶ್ನೆ ಆಗಿದೆ. ಸೊ ಅದಕ್ಕೋಸ್ಕರನೇ ನೆಕ್ಸ್ಟ್ ನೋಡ್ತಾ ಹೋದಂತೆ ನಿಮಗೆ ತುಂಬ ಕ್ವಶನ್ಸ್ ಸಿಗುತ್ತೆ. ಸೊ ನೋಡ್ತಾ ಹೋಗಿ. ಹಾಗೆ ಬಲಗೈ ಹೆಬ್ಬೆರಳ ನಿಯಮ, ಫ್ಲೆಮಿಂಗ್ ಎಡಗೈ ನಿಯಮ, ಓವರ್ಲೋಡ್ ಹೇಗೆ ಉಂಟಾಗುತ್ತೆ ಅನ್ನೋದು, ಆಮೇಲೆ ಓವರ್ಲೋಡನ್ನು ತಪ್ಪಿಸಲು ಯಾವ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು. ಸೊ ಇದೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳೇ. ನೆಕ್ಸ್ಟು ಬೆಳಕು ಪಾಠದಿಂದ ನೋಡ್ತಾ ಇದ್ದೀರಾ, ಬೆಳಕಿನ ಪ್ರತಿಫಲನದ ನಿಯಮಗಳು, ಆಮೇಲೆ ವಕ್ರೀಭವನದ ನಿಯಮಗಳು,
ನಿಮ್ನ ದರ್ಪಣದ ಉಪಯೋಗ, ಪೀನ ದರ್ಪಣದ ಉಪಯೋಗ, ಆಮೇಲೆ ಪೀನ ಮತ್ತು ನಿಮ್ನ ದರ್ಪಣದ ವ್ಯತ್ಯಾಸಗಳು, ಆಮೇಲೆ ಮಸೂರಗಳ ವ್ಯತ್ಯಾಸಗಳು. ಸೊ ನೋಡ್ತಾ ಇದ್ದೀರಾ ಎಲ್ಲನೂ ಇದರಲ್ಲೇ ಕೊಟ್ಟಿದ್ದಾರೆ. ನಾನು ಯಾವುದೇ ರೀತಿ ಎಕ್ಸ್ಟ್ರಾ ನಿಮಗೆ ಹೇಳಬೇಕಾಗಿಲ್ಲ. ಸೊ ಇದೆಲ್ಲ ಕೊಟ್ಟಿದ್ದಾರೆ. ಯಾವುದೇ ರೀತಿ ಭಯ ಬೀಳ್ದಿರ ನೀವು ನಾಳೆ ಇದನ್ನೇ ನೋಡ್ಕೊಂಡೋಗಿ ಎಕ್ಸಾಮಲ್ಲಿ ಬರೆದ್ರೆ ಆಗೋಯ್ತು. ಸೊ ನಿಮ್ಮ ಒಂದು ಸೈನ್ಸ್ ಎಕ್ಸಾಮ್ ಚೆನ್ನಾಗಿ ಬರೀತೀರಾ, ಹಾಗೆ ಚೆನ್ನಾಗಿ ಮಾಡ್ತೀರಾ. 75+ ಮಾರ್ಕ್ಸ್ನೂ ಸಹ ಸ್ಕೋರ್ ಮಾಡ್ಬೋದು ಈ ಒಂದು PDF ಬೇಕು ಅಂದರೆ ಮೆಂಬರ್ಶಿಪ್ಪನ್ನು ತಗೊಳ್ಳಿ. ಮೆಂಬರ್ಶಿಪ್ ತಗೊಂಡು ಕಮೆಂಟ್ ಹಾಕಿ, ನಾನು ಆದಷ್ಟು ಬೇಗ PDF ಸೆಂಡ್ ಮಾಡ್ತೀನಿ ನಿಮಗೆ. ನೆಕ್ಸ್ಟು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಕೊಟ್ಟಿದ್ದಾರೆ. ಸೊ ಫಸ್ಟ್ ಪಾಠ ಇದು. ಸೊ ಕಮಟುವಿಕೆ ಎಂದರೇನು, ಕಮಟುವಿಕೆ ತಡೆಗಟ್ಟುವ ವಿಧಾನಗಳು, ರಾಸಾಯನಿಕ ಕ್ರಿಯೆ ಎಂದರೇನು, ಸೊ ಇದೆಲ್ಲ ಪ್ರಶ್ನೆಗಳಿದೆ ನೋಡ್ತಾ ಇದ್ದೀರಾ. ಆಮೇಲೆ ಕಮಟುವಿಕೆ ಮತ್ತು ಸಂಕ್ಷಾರಣ, ಸೊ ಇದೆರಡು ನಿಮಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರುತ್ತೆ ಈ ಒಂದು ಪಾಠದಲ್ಲಿ. ಸೊ ಉತ್ಕರ್ಷಣೆ, ಅಪಕರ್ಷಣೆ, ಅಂತರುಷ್ಣಕ, ಬಹಿರುಷ್ಣಕ ಇದು ಸಹ ಅಷ್ಟೇ. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠ ನೋಡ್ತಾ ಇದ್ದೀರಾ. ಸೊ ಆಮ್ಲ ಮತ್ತು ಪ್ರತ್ಯಾಮ್ಲದ ನಡುವಿನ ವ್ಯತ್ಯಾಸಗಳನ್ನು ಕೇಳ್ತಾರೆ. ಸೊ ಕಹಿ ರುಚಿ, ಹುಳಿ ರುಚಿ ಈ ರೀತಿಯೆಲ್ಲ ನೀವು ಆನ್ಸರನ್ನು ಬರೀಬೇಕಾಗುತ್ತೆ. ಸೊ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ, ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಹಾಗೆ ಪಾಸಿಂಗ್ ಪ್ಯಾಕೇಜ್ ಸಹ ಬಿಟ್ಟಿದ್ದೀವಿ ನಾವು ನಮ್ಮ ಚಾನಲಲ್ಲಿ, ಅದನ್ನು ಸಹ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ನೀವು ಲೈಕ್ ಮಾಡಿದಾಗ ಮಾತ್ರನೇ ನಮಗೆ ಪ್ರೋತ್ಸಾಹ ಸಿಗುತ್ತೆ, ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗಿದೆ ಅಂತಂದ್ಬಿಟ್ಟು. ಸೊ ಅದಕ್ಕೋಸ್ಕರನೇ ಲೈಕ್ ಮಾಡಿ ವಿಡಿಯೋನ. ನೆಕ್ಸ್ಟು ಲೋಹಗಳು ಮತ್ತು ಅಲೋಹಗಳು ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ಫಸ್ಟ್ ಇದರಲ್ಲಿ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್. ಸೊ ಇದು ಚುಕ್ಕಿ ವಿನ್ಯಾಸ. ಸೊ ನೀವು ನೋಡ್ತಾ ಇದ್ದಂತೆ ನಿಮಗೆ ಗೊತ್ತಾಗುತ್ತೆ ಇದು ಯಾವ ರೀತಿ ಬರಿಬೇಕು ಅನ್ನೋದು. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಟೀಚರ್ಸ್ ಹತ್ರ ಕೇಳ್ಕೊಳ್ಳಿ. ಹಾಗೆ ಇದು ತುಂಬ ಸಾರಿ ರಿಪೀಟ್ ಆಗಿದೆ, ಅದಕ್ಕೋಸ್ಕರನೇ ಇದು 3 ಮಾರ್ಕ್ಸ್ ಇಲ್ಲ 2 ಮಾರ್ಕ್ಸ್ಗೆ ಬರುತ್ತೆ. ನೀವು ಓದ್ಕೊಳ್ಳೇಬೇಕಾದಂಥ ಪ್ರಶ್ನೆ ಆಗಿದೆ. ಸೊ ಈ ರೀತಿ ಎಲ್ಲ ನಾವು ಮಧ್ಯದಲ್ಲಿ ಹೇಳ್ತಾ ಇರ್ತೀವಿ ವಿಡಿಯೋ ಮಧ್ಯದಲ್ಲಿ, ಅದಕ್ಕೋಸ್ಕರನೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಹಾಗೆ ಪೂರ್ತಿ ವಿಡಿಯೋನ ನೋಡಬೇಕು, ಆವಾಗ ಮಾತ್ರನೇ ಗೊತ್ತಾಗುತ್ತೆ ಯಾವುದಕ್ಕೇನು ಬರಿಬೇಕು, ಹೇಗೆ ಬರಿಬೇಕು, ಯಾವ ರೀತಿ ಒಂದು ಪ್ರಶ್ನೆನ ಓದ್ಕೊಂಡು ಒಂದು ಆನ್ಸರ್ನ ಓದ್ಕೊಂಡು 4-5 ಪ್ರಶ್ನೆಗಳಿಗೆ ಉತ್ತರವನ್ನಾಗಿ ಮಾಡ್ಕೋಬೇಕು ಅನ್ನೋದು. ಸೊ ಅದಕ್ಕೋಸ್ಕರನೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳೋದು. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ವೀಡಿಯೋಸ್ ಮಿಸ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾತ್ರನೇ ನಮ್ಮ ವೀಡಿಯೋಸ್ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ನೋಟಿಫಿಕೇಷನ್ ಮುಖಾಂತರ ನಮ್ಮ ಒಂದು ಚಾನಲ್ನ ವಿಸಿಟ್ ಮಾಡ್ಬೋದು, ಹಾಗೆ ನಮ್ಮ ಹೊಸ ವೀಡಿಯೋಸ್ನ ನೋಡ್ಬೋದು ಅದಕ್ಕೆ. ಸೊ ನೆಕ್ಸ್ಟ್ ನೋಡಿ, ರಚನಾ ಸಮಾಂಗಿಗಳು. ಆಮೇಲೆ N-ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್. ಸೊ ಇದು ವ್ಯತ್ಯಾಸ ಕೇಳ್ತಾರೆ, ಡಿಫ್ರೆಂಟಾಗಿ ಬರೆಯೋದು. ಸೊ ನೆಕ್ಸ್ಟ್ ನೋಡಿ, ಸೈಕ್ಲೋಪೆಂಟೇನ್, ಪ್ರೊಪೆನಾಲ್ ಇದ್ರದ್ದು ಒಂದು ರಚನಾ ಸೂತ್ರವನ್ನು ಕೇಳಿದ್ದಾರೆ. ಸೊ ನೋಡ್ತಾ ಹೋಗಿ. ಹಾಗೆ ನಿಮಗೆ ಇಂಗ್ಲೀಷ್ ಮೀಡಿಯಮ್ದು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಹಾಕಿ, ಇಂಗ್ಲೀಷ್ ಮೀಡಿಯಮ್ ಅವರು. ಸೊ ಆದಷ್ಟು ಬೇಗ ಬಿಡ್ತೀನಿ. ಬೆಂಜಿನ್ನ ಅಣುಸೂತ್ರ ಮತ್ತು ರಚನಾ ಸೂತ್ರನ ಕೇಳಿದ್ದಾರೆ. ಸೊ C6H6. ಸೊ ಇದು ಉಂಗುರಾಕಾರದಲ್ಲಿರುತ್ತೆ. ಸೊ ನೋಡ್ತಾ ಇದ್ದೀರಾ, ಈಸಿಯಾಗಿದೆ, ತುಂಬ ಆರಾಮಾಗಿ ಬರಿಬೋದು C6 ಮತ್ತು H6. ಸೊ ನೋಡ್ಕೊಳ್ಳಿ. ನೆಕ್ಸ್ಟು ಎಲ್ಲ ಇದೇ ಪಾಠದ್ದು ತುಂಬ ಪ್ರಶ್ನೆಗಳಿದೆ. ಸೊ ನಿಮಗೆ ಕಾರ್ಬನ್ ಮತ್ತು ಅದರ ಪರಮಾಣುಗಳು ತುಂಬ ಇಂಪಾರ್ಟೆಂಟ್ ಪಾಠ. ನೆಕ್ಸ್ಟು ಜೀವಶಾಸ್ತ್ರ, ಇದರಲ್ಲಿ ಜೀವಕ್ರಿಯೆಗಳು ಪಾಠ ನೋಡ್ತಾ ಇದ್ದೀರಾ ಫಸ್ಟಲ್ಲಿ. ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಇದು. ಸೊ ಈ ಒಂದು ಚಾರ್ಟ್ ಏನು ನೋಡ್ತಾ ಇದ್ದೀರಾ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ. ಇದು ಬೇಕು ಅಂದರೆ PDF ಕಳಿಸ್ತೀನಿ. ಸೊ ಮೆಂಬರ್ಶಿಪ್ಪನ್ನು ತಗೊಳ್ಳಿ. ಇದು ಇಂಪಾರ್ಟೆಂಟ್ ಚಿತ್ರ ಆಗಿರುತ್ತೆ, ಅಂದರೆ ಇದನ್ನು ನೀವು ಪೂರ್ತಿಯಾಗಿ ಬರೀಬೇಕು ಅವ್ರು ಕೇಳಿದರೆ. ಸೊ ಅದಕ್ಕೋಸ್ಕರನೇ ಗ್ಲೂಕೋಸ್ ವಿಭಜನೆ ಕೇಳ್ತಾರೆ, ಅದನ್ನು ಪ್ರಶ್ನೆ ಗ್ಲೂಕೋಸ್ನ ವಿಭಜನೆ ಅಂತ ಕೇಳ್ತಾರೆ. ಸೊ ನೆಕ್ಸ್ಟು ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳು. ಸೊ ನೋಡ್ತಾ ಇದ್ದೀರಾ, ವಾಯುವಿಕ ಅವಾಯುವಿಕ ವ್ಯತ್ಯಾಸ. ಹಾಗೆ ಮಾನವನಲ್ಲಿ ಸಣ್ಣ ಕರುಳಿನಲ್ಲಿ ಆಗುವಂಥ ಒಂದು ಜೀರ್ಣಕ್ರಿಯೆ ಯಾವ ರೀತಿ ನಡೆಯುತ್ತೆ ಅನ್ನೋದು, ಅಪಧಮನಿ ಅಭಿಧಮನಿ ವ್ಯತ್ಯಾಸ. ಇದೇ ರೀತಿ ತುಂಬ ಪ್ರಶ್ನೆಗಳಿದೆ. ಸೊ ನಾವಿವಾಗ ನೋಡ್ತಾ ಇರೋದು ಜೀವಶಾಸ್ತ್ರದ ಪ್ರಶ್ನೆಗಳು. ಈಗಾಗಲೇ 2 ಪಾರ್ಟ್ ಆಯಿತು, ಅಂದರೆ ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರ. ಸೊ ನೆಕ್ಸ್ಟು ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠ ಇದೆ. ಸೊ ನೋಡ್ತಾ ಹೋಗಿ. ಹಾಗೆ
ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಹಾಗೆ ನಿಮಗೆ ಒಂದು ಇಂಗ್ಲೀಷ್ ಮೀಡಿಯಮ್ದು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಹಾಕಿ. ಇಂಗ್ಲೀಷ್ ಮೀಡಿಯಮ್ದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಈಗ ಆಲ್ರೆಡಿ ಬಿಟ್ಟಿದ್ದೀನಿ, ಸ್ವಲ್ಪ ಜನ ನೋಡೇ ಇಲ್ಲ ಆ ವೀಡಿಯೋಸ್ನೆಲ್ಲ. ಸೊ ಕನ್ನಡ ಮೀಡಿಯಮ್ದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋ, ಇಂಗ್ಲೀಷ್ ಮೀಡಿಯಮ್ದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಬಿಟ್ಟಿದ್ದೀನಿ. ಸೊ ಆದಷ್ಟು ಬೇಗ ಹೋಗಿ ನೋಡಿ, ನಮ್ಮ ಚಾನಲಲ್ಲೇ ಇರುತ್ತೆ. ಹಾಗೆ ಈ ಒಂದು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಫ್ರೆಂಡ್ಸ್ ಯಾರಾದರೂ 10th ಓದ್ತಾ ಇದ್ದರೆ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲೇ ಯಾರಾದರೂ 10th ಓದ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಅವರು ಸಹ ನೋಡಲಿ, ಅವರು ಚೆನ್ನಾಗಿ ಸೈನ್ಸಲ್ಲಿ ಸ್ಕೋರ್ ಮಾಡಲಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೂ ಸಹ ಕಮೆಂಟ್ ಹಾಕಿ. ಏನಾದರೂ ಕ್ಲಾರಿಟಿ ಬೇಕಿದ್ದರೂ ಕಮೆಂಟ್ ಹಾಕಿ. PDF ಬೇಕು ಅಂದರೆ ಮೆಂಬರ್ಶಿಪ್ಪನ್ನು ತಗೊಳ್ಳಿ. ಸೊ ಆವಾಗ ಮಾತ್ರ ನಿಮಗೆ PDFನ ಕಳ್ಸೋಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಏಕತಳೀಕರಣ, ದ್ವಿತಳೀಕರಣ, ಚೆಕ್ಕರ್ ಬೋರ್ಡ್ ಯಾವ ರೀತಿ ಬರೀಬೇಕು ಅನ್ನೋದು ನಿಮಗೆಲ್ಲ ಗೊತ್ತಿರಬೇಕು. ಸೊ ಅದ್ರ ಬಗ್ಗೆ ಏನು ಎಕ್ಸ್ಟ್ರಾ ಹೇಳೋಕ್ಕೋಗಲ್ಲ. ಸೊ ಈ ವಿಡಿಯೋನ ಯಾರ್ಯಾರು ಪೂರ್ತಿಯಾಗಿ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಒಂದು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಬೇಕಾಗುವಂಥ ಡಿವೈಸಸ್ನ ತೊಗೊಳ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರನೇ ನಿಮ್ಮ ಕೈಲಾಗುವಂತಹ ಸಹಾಯವನ್ನು ಈ ರೀತಿ ಮಾಡ್ಬೋದು. ಸೊ QR ಕೋಡನ್ನು ಕೊಟ್ಟಿರ್ತೀವಿ. ಹಾಗೆ ನಮ್ಮ ಒಂದು ಅಕೌಂಟ್ ನಂಬರು ಮತ್ತು IFSC ಕೋಡನ್ನು ಸಹ ಕೊಟ್ಟಿರ್ತೀವಿ. ಈ ರೀತಿಯ ಒಂದು ಡಿವೈಸಸ್ನ ತೊಗೊಳ್ತಾ ಇದ್ದೀವ. ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿಯ ಒಂದು ಡಿವೈಸಸ್ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಕ್ಲಾರಿಟಿ ಆಗಿರ್ಬೋದು ಅಥವಾ ಆಡಿಯೋ ಕ್ಲಾರಿಟಿ ಆಗಿರ್ಬೋದು. ಸೊ ಇದಕ್ಕೆಲ್ಲ ಈ ರೀತಿಯ ಡಿವೈಸಸ್ ಬೇಕಾಗುತ್ತೆ. ಅದಕ್ಕೋಸ್ಕರನೇ ನಾವು ಇದನ್ನು ಪರ್ಚೇಸ್ ಮಾಡ್ತಾಯಿದ್ದೀವಿ. ನಿಮ್ಮ ಕೈಲಾಗುವಂಥ ಸಹಾಯನ ಈ ರೀತಿ ನಮಗೆ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.